ಹಾಯ್ ಎಲ್ಲ ನನ್ನ ಫಾಲೋವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ತುಂಬ ಜನ ಕೇಳ್ತಾ ಇದ್ರಿ ಮಿಲ್ಕಿಂಗ್ ಮಿಷಿನ್ನ ಹೇಗೆ ವಾಶ್ ಮಾಡೋದು, ತೊಳೆಯೋದು ಹೇಗೆ ಅಕ್ಕ ಅಂತೇಳಿ ತುಂಬ ಜನ ಕೇಳ್ತಾ ಇದ್ರು. ಯಾಕೆಂದರೆ ಮಿಲ್ಕಿಂಗ್ ಮಿಷಿನ್ನ ನೀಟಾಗಿ ವಾಶ್ ಮಾಡಬೇಕು. ಒಂದು 15 ಡೇಸಿಗೆ ಒಂದ್ಸರಿ ವಾಶ್ ಮಾಡಬೇಕು. ಹೇಗೆ ವಾಶ್ ಮಾಡೋದು, ಅದನ್ನು ಹೇಗೆ ಬಿಚ್ಚೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಪ್ರಾಪರಾಗಿ ಹೇಗೆ ಮಿಲ್ಕಿಂಗ್ ಮಿಷಿನ್ನ ವಾಶ್ ಮಾಡಬೇಕು ಅನ್ನೋದನ್ನು. ಓಕೆ, ಫಸ್ಟು ನೋಡಿ ಸ್ನೇಹಿತರೆ, ಇಲ್ಲಿ ಬಿಚ್ಕೋಬೇಕು. ನೋಡಿ ತೋರಿಸಿ, ಅದು ನಟ್ಟಿ ಅದೇ ತೋರಿಸಿ. ನೋಡಿ ಅದು ಇದನ್ನು ನೀಟಾಗಿ ಬಿಚ್ಕೋಬೇಕು. ಇಲ್ಲಿ ನೋಡಿ, ಬಿಚ್ಕೊಂಡಾದ ನಂತರ ಈ ಥರ ತೆಗಿಬೇಕು. ನೋಡಿ, ನೀವು ಈ ಥರ ತೆಗೆದ್ರೆ ನೋಡಿ ಅಲ್ಲಿ ಎಷ್ಟು ಗಲೀಜು ಕೂತಿದೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ ನೋಡಿ. ಹಾಗಾಗಿ ದಯವಿಟ್ಟು ಮಿಲ್ಕಿಂಗ್ ಮಿಷಿನ್ನ 15 ಡೇಸಿಗೆ ಒಂದ್ಸರಿ ಆಯಿತಾ ಎಲ್ಲರೂ ಕೂಡ ವಾಶ್ ಮಾಡಿ ಅಂತೀನಿ. ಇಲ್ಲ ಅಂತಂದರೆ ಹಾಲು ಹಾಳಾಗ ಅಂತ ಇದಿರುತ್ತೆ ನೋಡಿ. ಆಯಿತಾ, ಈಗ ಇದನ್ನು ಯಾಕಪ್ಪ ವಾಶ್ ಮಾಡೋದಿದ್ನ ವಾಶ್ ಮಾಡಲಾ? ಓಕೆ, ಏನಾದರೂ ಏನು ಅಂದರೆ ಲಿಕ್ವಿಡ್ ಏನಾದರೂ ಇದ್ದರೆ ವಾಶ್ ಮಾಡಲಾ? ಒಂದು ನಿಮಿಷ ನೋಡಿ. ಏನಾದರೂ ಒಂದು ಹ್ಯಾಂಡ್ ವಾಶೋ ಏನಾದರೂ ಸೋಪೋ ಏನಾದರೂ ಇದ್ದರೆ ನೀಟಾಗಿ ಅಲ್ಲಿಗೆ ಹಚ್ಬಿಟ್ಟು ಅದನ್ನೆಲ್ಲ ಕೈ ಹಾಕಿ ಉಜ್ಜಿಬಿಡಿ. ಏನಂದರೆ ಹಾಲಿಂದು ಜಿಡ್ಡಿನಂಶ ಇರುತ್ತಲ್ಲ, ಅದರಲ್ಲಿ ಕೂತು ಗಲೀಜಾಗಿರುತ್ತೆ. ಹಾಗಾಗಿ ನೀಟಾಗಿ ಆಯಿತಾ ಆ ಥರ ಎಲ್ಲ ಉಚ್ಕೊಳ್ಳಿ. ಹಂಗೆ ನೋಡಿ, ಆ ಥರ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ತುಂಬ ಜನ ಕೇಳಿದ್ರಿ, ಹಾಗಾಗಿ ಅಕ್ಕ ಮಿಲ್ಕಿಂಗ್ ಮಿಷಿನ್ನ ಹೇಗಕ್ಕ ವಾಶ್ ಮಾಡೋದು ಅಂತ. ನೋಡಿ, ಕ್ಲೀನ್ ಆಯಿತು ನೋಡಿ. ಈಗ ಏನು ನಿಪ್ಪಲ್ ಅಲ್ವಾ, ನಿಪ್ಪಲ್ನ ನೀಟಾಗಿ ಬ್ರಷ್ ಹಾಕಿ ಈ ಥರ ಕ್ಲೀನ್ ಮಾಡ್ಕೋಬೇಕು. 4 ನಿಪ್ಪಲ್ನು ನೀಟಾಗಿ ಬ್ರಷ್ ಹಾಕ್ಬಿಟ್ಟು ಅದರೊಳಗಡೆ ಇಲ್ಲಿ ನೋಡಿ ತಿರುಗಿಸಿದ್ರೆ ಆಯ್ತು. ಆ ಥರ ನೀಟಾಗಿ ತಿರುಗಿಸಿದ್ರೆ ಕ್ಲೀನ್ ಆಗುತ್ತೆ ನೋಡಿ. ಇರುತ್ತೆ, ಯಾಕೆಂದರೆ ಅದು ಜಿಡ್ಡಿನಂಶ ಹಂಗೆ ಇರುತ್ತೆ. ಹಾಗಾಗಿ ಇಲ್ಲಿ ನೋಡಿ, ತುಂಬ ಈಸಿ. ಆ ಥರ ಕ್ಲೀನ್ ಮಾಡಿದರೆ ಕ್ಲೀನ್ ಆಗುತ್ತೆ. ಪ್ರತಿಯೊಂದು ಅದೇ ರೀತಿ ಮಾಡಬೇಕು ನೋಡಿ. ನೋಡಿ ಈ ಥರ ಪ್ರತಿಯೊಂದನ್ನು ಅದೇ ಥರ ಮಾಡಿ ವಾಶ್ ಮಾಡ್ಕೋಬೇಕು ನೀಟಾಗಿ. ನೀವೆಷ್ಟು ನೀಟಾಗಿ ಇಟ್ಕೊಳ್ತೀರಾ ಮಿಲ್ಕಿಂಗ್ ಮಿಷಿನನ್ನ ನೀಟಾಗಿ ವಾಶ್ ಮಾಡಿ ಎಲ್ಲ ತುಂಬ ದಿನ ಬರುತ್ತೆ ಆಯಿತಾ. ತುಂಬ ದಿನ ಅಂದರೆ ತುಂಬ ವರ್ಷನೇ ಬರುತ್ತೆ. ನೀವೆಷ್ಟು ನೀಟಾಗಿ ಇಟ್ಕೊಳ್ತೀರಾ ಅದ್ರ ಮೇಲೆ. ತುಂಬ ಟೈಟ್ ಇರುತ್ತೆ, ನೋಡ್ಬಿಟ್ಟು ಬಿಚ್ಕೊಳ್ಳಿ. ನೀಟಾಗಿ ಎಲ್ಲ ಕಡೆ ವಾಶ್ ಮಾಡ್ಕೊಳ್ಳಿ. ನೋಡಿ ಇವಾಗ ಎಷ್ಟು ಕ್ಲೀನ್ ಆಯಿತು ನೋಡಿ. ಈಗ ಕ್ಯಾನಿಂದ ಬಿಚ್ಕೋಬೇಕೀಗ ನೀಟಾಗಿ. ನೋಡಿ ಈ ಥರ ನೀಟಾಗಿ ಮೋಟ್ರನ್ನ ನೀಟಾಗಿ ಬಿಚ್ಕೋಬೇಕು. ಮೋಟ್ರು ಹುಷಾರು, ಮೋಟ್ರಿಗೆಲ್ಲ ನೀರು ಹಾಕ್ಬೇಡಿ. ಮೋಟ್ರನ್ನ ನೀಟಾಗಿ ಬಿಚ್ಕೊಂಡ್ಬಿಟ್ಟು ನೋಡಿ ಈ ಥರ ನೀಟಾಗಿ ಪೈಪನ್ನು ಬಿಚ್ಕೋಬೇಕು. ನೋಡಿ, ಕ್ಯಾನಿನಿಂದ ಪೈಪನ್ನು ಬಿಚ್ಕೊಂಡಾದ ನಂತರ ಇಲ್ಲೊಂದು ಬ್ರಷ್ ಇದೆ, ಉದ್ದಾಗಿರೋ ಬ್ರಷು. ಈ ಬ್ರಷನ್ನು ನೀಟಾಗಿ ನೋಡಿ ಆ ಪೈಪ್ ಒಳಗಡೆ ಹಾಕ್ಬಿಟ್ಟು ನೀಟಾಗಿ ನೋಡಿ ಆ ಥರ ನೀಟಾಗಿ ಒಳಗಡೆ ಪೈಪಲ್ಲಿ ನೋಡಿ ಆ ಥರ ನೋಡಿ ಪೈಪ್ ಒಳಗಡೆ ಹಾಕಿ ತೆಗಿಬೇಕು. ಅಲ್ಲಿ ಏನು ಗಲೀಜಿದ್ರು ನೋಡಿ ನೀಟಾಗಿ
ಬ್ರಷ್ಷು ವಾಶ್ ಆಗ್ತಾಯಿದೆ. ಹಾಗೆ ನೀಟಾಗಿ ಕ್ಲೀನ್ ಆಯ್ತು. ಇವಾಗ ಒಂದೊಂದೇ ಪೈಪನ್ನು ರೀ ಮೋಟ್ರಿಗೆ ನೀರು ಬೀಳಬಾರ್ದು. ನೀರು ಬೀಳ್ದಂಗೆ ನೋಡ್ಕೊಳ್ಳಿ ಆಯಿತಾ. ಅದಕ್ಕೆ ನೀರು ಬೀಳಬಾರ್ದು ಯಾವುದೇ ಕಾರಣಕ್ಕೂ. ನೋಡಿ, ವಾಶ್ ಆದಮೇಲೆ ಈ ರೀತಿ ನೀಟಾಗಿ ಪೈಪ್ನ ಫಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೊಬ್ಬರಿಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಅದೇನು ಪಲ್ಸರ್ ರೇಟ್ ಇದೆಯಲ್ಲ ಅದೊಬ್ಬರು ಹಿಡ್ಕೊಳ್ತಾರೆ, ಅವಾಗ ಮಾಡಿ. ಯಾಕೆಂತಂದ್ರೆ ಅದು ನೀರೊಳಗಡೆ ಎಲ್ಲ ಬೀಳಬಾರ್ದು. ಈಗ ನೀಟಾಗಿ ನೀಟಾಗಿ ಮತ್ತೆ ಫಿಕ್ಸ್ ಮಾಡ್ಕೊಳ್ಳಿ. ಸ್ಕ್ರೂ ಇರುತ್ತೆ ಅದಕ್ಕೊಂದು ವಾಷರ್ನ ನೀಟಾಗಿ ಚಿಕ್ಕದು ಆಯಿತಾ, ಒಂದು ವಾಷರ್ ಇರುತ್ತೆ. ಮತ್ತು ಅದು ಮಿಸ್ ಮಾಡ್ಕೊಂಡಿರೋ ತೊಳಿಯತ್ತಿಗೆ ನೋಡಿ ನೀಟಾಗಿ ಈ ಥರ ಕ್ಲೀನಾಗಿ ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡಿಕೊಂಡು ಆ ಮೇಲ್ಗಡೆ ಇರುವಂಥ ನಟ್ಟನ್ನು ಟೈಟ್ ಮಾಡಿ ನೀಟಾಗಿ ಟೈಟ್ ಮಾಡಿ. ನೋಡಿ ಟೈಟ್ ಆಯಿತು. ಈಗ ಮಿಷಿನ್ ಆನ್ ಮಾಡಿಬಿಟ್ಟು ಆ ನೀರು ಚೆಲ್ಲಿ ಬೇರೆ ನೀರನ್ನು ಹಾಕ್ಕೋಬೇಕು. ಅದೆಲ್ಲ ವಾಶ್ ಆಗಿರೋ ನೀರಲ್ವ, ಆ ನೀರು ಚೆಲ್ಲಿಬಿಟ್ಟು ಹೊಸ ನೀರು ಹಾಕ್ಕೊಂಬಿಟ್ಟು ಇವಾಗ ಮತ್ತೆ ಅದನ್ನು ತೊಳಿಬೇಕು. ನೋಡಿ ಆ ನೀರನ್ನು ಚೆಲ್ಲಿಬಿಟ್ಟು ಹೊಸ್ದಾಗಿರೋ ನೀರು ಫ್ರೆಶ್ ನೀರನ್ನು ಉಯ್ಕೋಬೇಕು ಟ್ರಬ್ಬಿಗೆ. ಈ ಥರ ಫ್ರೆಶ್ ನೀರನ್ನು ಟಬ್ಬಿಗೆ ಉಯ್ಕೊಂಡು ಮತ್ತೆ ಮಿಷಿನ್ನ ಆನ್ ಮಾಡ್ಕೋಬೇಕು. ನೋಡಿ ಈಗ ನೀಟಾಗಿ ಕ್ಲೀನ್ ಆಗ್ತದೆ. ನೋಡಿ ಎಷ್ಟು ನೀಟಾಯಿತು ಪೈಪು ಅನ್ನೋದನ್ನು ನೋಡಿ, ನೀಟಾಯಿತು ಪೈಪು ನೋಡಿ. ಈಗ ಪೈಪು ಕ್ಲಿಯರಾಗಿ ಹೋಗ್ತಾಯಿದೆ ನೋಡಿ. ಇಷ್ಟೇ. ಯಾರ್ಯಾರೆಲ್ಲ ಕೇಳಿದ್ರಲ್ವ ಮಿಲ್ಕಿ ಮಿಷಿನ್ನ ಹೇಗಕ್ಕ ಕ್ಲೀನ್ ಮಾಡೋದು ಅಂತ, ಗೊತ್ತಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇದೇ ಪ್ರೊಸೀಜರಲ್ಲಿ ಮಿಲ್ಕಿಂಗ್ ಮಿಷಿನ್ನ ಕ್ಲೀನ್ ಮಾಡೋದು. ನಿಪ್ಪಲ್ಲು ಮತ್ತು ಪೈಪು ಎರಡನ್ನೂ ನೀಟಾಗಿ ಈ ಥರ ಕ್ಲೀನ್ ಮಾಡ್ಕೋಬೇಕು. ಆದಷ್ಟು 15 ದಿನಕ್ಕೊಂದ್ಸರಿ ಮಿಲ್ಕಿಂಗ್ ಮಿಷಿನ್ನ ಬ್ರಷ್ ಹಾಕಿ ಕ್ಲೀನ್ ಮಾಡ್ತಾಯಿರಿ ಆಯಿತಾ. ಯಾಕೆ ಅಂತಂದರೆ ಮಿಲ್ಕಿಂಗ್ ಮಿಷಿನ್ನು ತುಂಬ ತಿಂಗಳು ಬರಬೇಕು ಅಂತಂದರೆ ಈ ಥರ ನೀಟಾಗಿ ಕ್ಲೀನ್ ಮಾಡಬೇಕು. ಈಗ ಓಪನ್ ಮಾಡಿಕೊಂಡು ಆಯಿತಾ. ನೋಡಿ ವಾಷಿಯರು ಮತ್ತು ಕ್ಯಾಪು ಎಲ್ಲ ನೀಟಾಗಿ ತೊಳ್ಕೊಬೇಕು ನೋಡಿ. ಅದು ನೋಡಿ ಅಲ್ಲಿ ಪಲ್ಸ್ ರೇಟ್ ಇದೆಯಲ್ವಾ, ಅದೊಂದು ಸ್ವಲ್ಪ ಹುಷಾರು, ಅದರಲ್ಲಿ ನೀರು ಹೋಗಬಾರ್ದು. ಅದೇ ರೀತಿ ಇಲ್ಲಿ ಇದ್ರೊಳಗಡೆನೂ ನೀರು ಹೋಗಬಾರ್ದು. ನೀಟಾಗಿ ಅದೇನು ವಾಷಿಯರ್ ಇದೆಯಲ್ಲ ಅದನ್ನು ನೀಟಾಗಿ ತೊಳ್ಕೊಬೇಕು. ರಬ್ಬರ್ ವಾಷಿಯರ್ ಇರುತ್ತೆ, ಅದನ್ನು ನೀಟಾಗಿ ತೊಳ್ಕೊಬೇಕು. ತೊಳ್ಕೊಂಡು ನೀಟಾಗಿ ಇದಕ್ಕೆ ಫಿಕ್ಸ್ ಮಾಡ್ಕೊಬೇಕು ನೋಡಿ. ಈ ಥರ ನೀಟಾಗಿ ಫಿಕ್ಸ್ ಮಾಡ್ಕೋಬೇಕು. ನಿಮಗೆ ಒಂದು ಐಡಿಯಾ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಹೇಗೆ ಮಿಲ್ಕಿಂಗ್ ಮಿಷಿನ್ನ ವಾಶ್ ಮಾಡೋದು ಅನ್ನೋದು ಆಯಿತಾ. ಈಗ ಕ್ಯಾನನ್ನು ಕೂಡ ಏನಾದರೂ ಒಂದು ಸ್ವಲ್ಪ ಸೋಪ್ ಹಾಕ್ಕೊಂಡು ಸ್ವಲ್ಪ ಆಯಿತಾ, ಹ್ಯಾಂಡ್ ವಾಶು ಇಲ್ಲ ಏನೋ ಒಂದು ಸ್ವಲ್ಪ ಸೋಪ್ ಹಾಕ್ಕೊಂಡು 15 ದಿನಕ್ಕೊಂದ್ಸರಿ ತೊಳಿಬೇಕು. ಸೋಪ್ ಹಾಕಿ ನೀರು
ಪ್ರತಿದಿನ ಸೋಪಾಗಿ ತೊಳೆಯೋದಲ್ಲ ಕ್ಯಾನನ್ನು, ಒಂದು 15 ದಿನಕ್ಕೆ ಒಂದು ಸರಿ ಸ್ವಲ್ಪ ಹ್ಯಾಂಡ್ ವಾಶು ಯಾವುದಾದ್ರೂ ತಗೊಂಡು ತೊಳಿಬೇಕು ನೋಡಿ. ಸ್ವಲ್ಪ ಹ್ಯಾಂಡ್ ವಾಶ್ ತಗೊಂಡು ನೀಟಾಗಿ ಕ್ಯಾನನ್ನು ಒಳಗಡೆ ಎಲ್ಲ ಕೈ ಹಾಕಿ ನೀಟಾಗಿ ತೊಳಿಬೇಕು. ಕ್ಯಾನನ್ನು ಈ ಥರ ನೀಟಾಗಿ ತೊಳ್ಕೊಬೇಕು. 15 ದಿನಕ್ಕೊಂದ್ಸರಿ ನೀವು ನೀಟಾಗಿ ಕ್ಯಾನನ್ನು ಸೋಪ್ ಹಾಕಿ ತೊಳ್ಕೊಬೇಕು. ಒಳಗಡೆ ಎಲ್ಲ ಜಿಡ್ಡೆಲ್ಲ ಇರುತ್ತಲ್ವ, ಇಷ್ಟೇ ಸ್ನೇಹಿತರೆ ಮಿಲ್ಕಿ ವಾಶ್ ಮಾಡುವಂತಹ ಪ್ರೊಸೀಜರು ನಿಮ್ಮೆಲ್ಲರಿಗೂ ಗೊತ್ತಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟೇ ಮಿಲ್ಕಿಂಗ್ ಮಿಷಿನ್ನ ವಾಶ್ ಮಾಡುವ ಪ್ರಕ್ರಿಯೆ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನನ್ನ ವಾಯ್ಸು ಸ್ವಲ್ಪ ಕಮ್ಮಿ ಬರ್ತಾ ಇದೆ ಅಂತ ತುಂಬ ಜನ ಹೇಳ್ತಾ ಇದ್ರಿ, ಸ್ವಲ್ಪ ಜೋರಾಗಿ ಮಾತಾಡಿ ಅಂತ. ಖಂಡಿತವಾಗೂ ಜೋರಾಗಿ ಮಾತಾಡ್ತೀನಿ. ನಿಮ್ಮೆಲ್ಲರಿಗೂ ಗೊತ್ತಾಗಿದೆ ಅಂದ್ಕೊಳ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.